ಓಂ ನಮೋ ಭಗವತೆ ವಾಸುದೇವಾಯ. ಉದ್ಧವ ಉವಾಚ ಅಥ ತೇ ತದನುಜ್ಞಾತಾ ಭುಕ್ತ್ವಾ ಪೀತ್ವಾ ಚ ವಾರುಣೀಂ ತಯಾ ವಿಭ್ರಂಸಿತಜ್ಞಾನಾದುರುಕ್ತೈರ್ಮರ್ಮಪಸ್ಪೃಶುಃ ತೇಷಾಂ ಮೈರೇಯದೋಷೇಣ ವಿಷಮೀಕೃತಚೇತಸಾ ನಿಮ್ಲೋಚತಿರವಾವಾಸೀದ್ವೇಣೂನಾಮಿವ ಮರ್ದನಂ. ಭಗವಾನ್ ಸ್ವಾತ್ಮಮಾಯಾಯಾ ಗತಿಂ ತಾಮವಲೋಕ್ಯ ಸಹ ಸರಸ್ವತೀಮುಪಸ್ಪೃಶ್ಯ ವೃಕ್ಷಮೂಲಮುಪಾವಿಶತ್. ಅಹಂಚೋಕ್ತೋ ಭಗವತಾ ಪ್ರಪನ್ನಾರ್ತಿಹರೇಣಃ ಬದರೀಂ ತ್ವಂ ಪ್ರಯಾಹೀತಿ ಸ್ವಕುಲಂ ಸಂಜಿಹೀರ್ಷುಣಾ. ಅಥಾಪಿ ತದಭಿಪ್ರೇತಂ ಜಾನನ್ನಹಮರಿಂದಮ ಪೃಷ್ಠತೋನ್ವಗಮಂ ಭರ್ತುಃ ಪಾದವಿಶ್ಲೇಷಣಾಕ್ಷಮಃ. ಅದ್ರಾಕ್ಷಮೇಕಮಾಸೀನಂ ವಿಚಿನ್ವನ್ ದಜಿತಂ ಪತಿಂ ಶ್ರೀನಿಕೇತಂ ಸರಸ್ವತ್ಯಾಂ ಕೃತಕೇತಮಕೇತನಂ. ಶ್ಯಾಮಾವದಾತಂ ವಿರಜಂ ಪ್ರಶಾಂತಾರುಣಲೋಚನಂ ದೋರ್ಭಿಶ್ಚತುರ್ಭಿರ್ವಿದಿತಂ ಪೀತಕೌಶಾಂಬರೇಣ ಚ. ವಾಮ ಊರಾವಧಿಶ್ರಿತ್ಯ ದಕ್ಷಿಣಾಂಘ್ರಿಸರೋರುಹಂ ಅಪಾಶ್ರಿತಾರ್ಭಕಾಶ್ವತ್ಥಮಕೃಶಂ ತ್ಯಕ್ತಪಿಪ್ಪಲಂ. ತಸ್ಮಿನ್ ಮಹಾಭಾಗವತೋ ದ್ವೈಪಾಯನ ಸುಹೃತ್ಸಖಾ ಲೋಕಾನನುಚರನ್ ಸಿದ್ಧ ಆಸಸಾದ ಯದೃಚ್ಛಯಾ. ತಸ್ಯಾನುರಕ್ತಸ್ಯ ಮುನೇರ್ಮುಕುಂದಃ ಪ್ರಮೋದಭಾವಾನತಕಂಧರಸ್ಯ ಆಶೃಣ್ವತೋ ಮಾಮನುರಾಗಹಾಸ ಸಮೀಕ್ಷಯಾ ವಿಶ್ರಮಯನ್ನುವಾಚ. ಶ್ರೀಭಗವಾನುವಾಚ ವೇದಾಹಮಂತರ್ಮನಸೀಪ್ಸಿತಂತೆ ದದಾಮಿ ಯತ್ತದ್ದುರವಾಪಮನ್ಯೈಃ. ಸತ್ರೇ ಪುರಾ ವಿಶ್ವಸೃಜಾಂ ವಸೂನಾಂ ಮತ್ಸಿದ್ಧಿಕಾಮೇನ ವಸೋತ್ವಯೇಷ್ಟಃ. ಸ ಏಷ ಸಾಧೋ ಚರಮೋ ಭವಾನಾಮಾಸಾದಿತಸ್ತೆ ಮದನುಗ್ರಹೋ ಯತ್. ಯನ್ಮಾನ್ ನೃಲೋಕಾನ್ ರಹ ಉತ್ಸೃಜಂತಂ ದಿಷ್ಟ್ಯಾ ದದೃಶ್ವಾನ್ ವಿಶದಾನುವೃತ್ತ್ಯಾ. ಪುರಾ ಮಯಾ ಪ್ರೋಕ್ತಮಜಾಜನಾಭ್ಯೇ ಪದ್ಮೇ ನಿಷಣ್ಣಾಯ ಮಮಾದಿಸರ್ಗೇ. ಜ್ಞಾನಂ ಪರಂ ಮನ್ಮಹಿಮಾವಭಾಸಂ ಯತ್ಸೂರಯೋ ಭಾಗವತಂ ವದಂತಿ. ಇತ್ಯಾದೃತೋಕ್ತಃ ಪರಮಸ್ಯ ಪುಂಸಃ ಪ್ರತಿಕ್ಷಣಾನುಗ್ರಹಭಾಜನೋಹಂ. ಸ್ನೇಹೋತ್ಥರೋ ಮಾಸ್ಖಲಿತಾಕ್ಷರಸ್ತಂ ಮುಂಚಂಚು ಚ ಪ್ರಾಂಜಲಿರಾಬಭಾಷೆ. ಕೋನ್ವೀಶತೆ ಪಾದಸರೋಜಭಾಜಾಂ ಸುದುರ್ಲಭೋರ್ಥೇಷು ಚತುರ್ಷ್ವಪೀಹ. ತಥಾಪಿ ನಾಹಂ ಪ್ರವೃಣೋಮಿ ಭೂಮನ್ ಭವತ್ಪದಾಂಭೋಜನಿಷೇವಣೋತ್ಸುಕಃ. ಕರ್ಮಾಣ್ಯನೀಹಸ್ಯ ಭವೋ ಭವಸ್ಯತೆ ದುರ್ಗಾಶ್ರಯೋಧಾರಿಭಯಾತ್ ಪಲಾಯನಂ. ಕಾಲಾತ್ಮನೋ ಯತ್ಪ್ರಮದಾಯುತಾಶ್ರಯಸ್ವಾತ್ಮನ್ರತೆ ಖಿದ್ಯತಿ ಧೀರ್ವಿದಾಮಿಹ. ಮಂತ್ರೇಷು ಮಾಂ ವಾ ಉಪಹೂಯ ಯತ್ವಮಕುಂಠಿತಾಖಂಡಸದಾತ್ಮಬೋಧಃ. ಪೃಚ್ಛೇಃ ಪ್ರಭೋ ಮುಗ್ಧ ಇವ ಪ್ರಮತ್ತಸ್ತನ್ನೋ ಮನೋ ಮೋಹಯತೀವ ದೇವ. ಜ್ಞಾನಂ ಪರಂ ಸ್ವಾತ್ಮರಃ ಪ್ರಕಾಶಂ ಪ್ರೋವಾಚ ಕಸ್ಮೈ ಭಗವಾನ್ ಸಮಗ್ರಂ. ಅಪಿ ಕ್ಷಮನ್ನೋ ಗ್ರಹಣಾಯ ಭರ್ತರ್ವದಾಂಜಸಾ ಯದ್ವೃಜಿನಂತರೇಮ. ಇತ್ಯಾವೇದಿತಹಾರ್ದಾಯ ಮಹ್ಯಂ ಸ ಭಗವಾನ್ ಪರಃ. ಆದಿದೇಶಾರವಿಂದಾಕ್ಷ ಆತ್ಮನಃ ಪರಮಾಂ ಸ್ಥಿತಿಂ. ಸ ಏವಮಾರಾಧಿತಪಾದತೀರ್ಥಾದಧೀತ ತತ್ವಾತ್ಮವಿಬೋಧಮಾರ್ಗಃ. ಪ್ರಣಮ್ಯ ಪಾದೌ ಪರಿವೃತ್ಯ ದೇವಮಿಹಾಗತೋಹಂ ವಿರಹಾತುರಾತ್ಮಾ. ಸೋಹಂ ತದ್ದರ್ಶನಾಹ್ಲಾದವಿಯೋಗಾರ್ತಿಯುತಃ ಪ್ರಭೋ. ಗಮಿಷ್ಯೇದಜಿತಂ ತಸ್ಯ ಬದರ್ಯಾಶ್ರಮಮಂಡಲಂ. ಯತ್ರ ನಾರಾಯಣೋ ದೇವೋ ನರಶ್ಚ ಭಗವಾನ್ ಋಷಿಃ. ಮೃದುತೀವ್ರಂ ತಪೋದೀರ್ಘಂ ತೇ ಪಾತೆ ಲೋಕಭಾವನೌ. ಶ್ರೀಶುಕ ಉವಾಚ ಇತ್ಯುದ್ಧವಾದುಪಾಕರ್ಣ್ಯ ಸುಹೃದಾಂ ದುಸ್ಸಹಂ ವಧಂ. ಜ್ಞಾನೇನಾಶಮಯತ್ಕ್ಷತ್ತಾ ಶೋಕಮುತ್ಪತಿತಂ ಬುಧಃ. ಸತಂ ಮಹಾಭಾಗವತಂ ವ್ರಜಂತಂ ಕೌರವರ್ಷಭಃ. ವಿಶ್ರಂಭಾದಭ್ಯಧತ್ತೇದಂ ಮುಖ್ಯಂ ಕೃಷ್ಣಪರಿಗ್ರಹೇ. ವಿದುರ ಉವಾಚ ಜ್ಞಾನಂ ಪರಂ ಸ್ವಾತ್ಮರಃ ಪ್ರಕಾಶಂ ಯದಾಹ ಯೋಗೇಶ್ವರ ಈಶ್ವರಸ್ತೆ.
वक्तुं भवान्नोर्हति यद्धि विष्णोर्भृत्या स्वभृत्यार्थकृतश्चरन्ति। उद्धव उवाच ननु ते तत्त्वसम्राध्य ऋषिः कौशारवोऽन्तिमे साक्षाद्भगवतादिष्टो मर्त्यलोकं जिहासदा। श्रीशुक उवाच इति सह विदुरेण विश्वमूर्तेर्गुणकथया सुधया प्लावितोरुतापः क्षणमिव पुलिनेयमस्वसुस्तां समुषित औपगविर्निशान्ततोगात्। राजोवाच निधनमुपगतेषु वृष्णिभोजेष्वधिरथयूथपयूथपेषु मुख्यः स तु कथमवशिष्टबुद्धवो यद्धरिरपि तत्यज आकृतिं त्यधीशः। श्रीशुक उवाच ब्रह्मशापापदेशेन कालेनामोघवाञ्छितः संहृत्य स्वकुलं नूनं त्यक्ष्यन् देहमचिन्तयत्। अस्माल्लोकादुपरते मजिज्ञानं मदाश्रयम् अर्हत्युद्धव एवाद्धा सम्प्रत्यात्मवतां वरः। नोद्धवोऽन्वपि मन्यो नो यद्गुणैर्नार्दितः प्रभुः अतो मद्वयुनं लोकं ग्राहयन्निह तिष्ठतु। एवं त्रिलोकगुरुणा सन्दिष्टः शब्दयोनिना बदर्याश्रममासाद्य हरिमीजे समाधिना। विदुरोऽप्युद्धवाच्छ्रुत्वा कृष्णस्य परमात्मनः क्रीडयोपात्तदेहस्य कर्माणि श्लाघितानि च। देहन्यासं च तस्यैवं धीराणां धैर्यवर्धनम् अन्येषां दुष्करतरं पशूनां विक्लवात्मनाम्। आत्मानं च कुरु श्रेष्ठ कृष्णेन मनसेक्षितं ध्यायन् गते भागवते रुरोद प्रेम विह्वलः। कालिन्द्याः कतिभिः सिद्ध अहोभिर्भरतर्षभः प्रापद्यत स्वस्सरितं यत्र मित्रासुतो मुनिः। इति श्रीमद्भागवते महापुराणे पारमहंस्यां संहितायां तृतीयस्कन्धे विदुरोद्धवसंवादे चतुर्थोऽध्यायः। सर्वत्र गोविन्दनामसङ्कीर्तनं गोविन्द गोविन्द।